ನಾನ್ ಇವತ್ತ ಬೇಸಾಯ ಬಗ್ಗೆ ಹೇಳಾಕತ್ತೀನ್ರಿ. ನನ್ ಚಟುವಟಿಕೆ ಇವತ್ತಿದ್ದಾರೆ ಅಂತರ್ ಬೇಸಾಯ, ಸರದಿ ಬೇಸಾಯ, ಮಿಶ್ರ ಬೇಸಾಯ ಈ ಮೂರ್ ತರನಾದ ಬೇಸಾಯವನ್ನು ಮಾಡತ್ತೀನಿ. ಸರದಿ ಬೇಸಾಯ ಅಂತಂದ್ರೆ ಒಂದೇ ಜಮೀನಲ್ಲಿ ವರ್ಷಕ್ಕೆ 3 ರೀತಿಯಾಗಿ ಬೇರೆ ಬೇರೆ ರೀತಿಯ ಬೆಳೆಯನ್ನು ಬೆಳೆಬಹುದು. ಅದನ್ನ ಅಂತರ್ ಬೇಸಾಯ ಅಂತ. ಅಂತರ್ ಬೇಸಾಯದಿಂದ ರೈತರಿಗೆ ಹಲವಾರು ರೀತಿಯ ಲಾಭಗಳಿವೆ. ಅಂದ್ರೆ ಸರದಿ ಬೇಸಾಯದಿಂದ ಒಂದು ನಿರ್ದಿಷ್ಟ ಜಮೀನಿನಲ್ಲಿ ಪ್ರತಿ ವರ್ಷ ಒಂದೇ ಬೆಳೆಯನ್ನು ಬೆಳೆಯುವ ಬದಲು ಬೇರೆ ಬೇರೆ ಬೆಳೆಗಳನ್ನು ಬೆಳೆಯುವುದರಿಂದ ರೈತರಿಗೆ ಹಲವಾರು ರೀತಿಯ ಲಾಭ. ಮಣ್ಣಿನ ಫಲವತ್ತತೆ ಹೆಚ್ಚಳ ಮತ್ತು ರೋಗ ಕೀಟ ಮತ್ತು ರೋಗ ನಿಯಂತ್ರಣ, ಮಣ್ಣಿನ ಫಲವತ್ತತೆ ಹೆಚ್ಚಳ ಆಗುತ್ತದೆ. ನಿರ್ವಹಣೆ. ನೆಕ್ಸ್ಟ್ ಬಂದ ಅಂತರ್ ಬೇಸಾಯ. ಅಂತರ್ ಬೇಸಾಯದಿಂದ ಒಂದು ಜಮೀನಲ್ಲಿ 1 ಅಥವಾ 2ಕ್ಕಿಂತ ಹೆಚ್ಚು ಬೆಳೆಯನ್ನು ಬೆಳೆಯೋದನ್ನ ಅಂತರ್ ಬೇಸಾಯ ಅಂತಾರ. ಅಂತರ್ ಬೇಸಾಯದಿಂದ ರೈತರಿಗೆ ಹಲವಾರು ರೀತಿಯ ಲಾಭಗಳು. ಅಂದ್ರೆ ಒಂದು ಬೆಳೆ ನಾಶವಾದರೂ ಇನ್ನೊಂದು ಬೆಳೆಯಲ್ಲಿ ಅದರ ಆದಾಯವನ್ನು ತೆಗೆದುಕೊಳ್ಳಬಹುದು ಮತ್ತು ಒಂದೇ ಸಮಯದಲ್ಲಿ 2ಕ್ಕೂ ನೀರು ಹಾಯಿಸಬಹುದು ಮತ್ತು ಗೊಬ್ಬರವನ್ನು ನೀಡಬಹುದು ಮತ್ತು ರಾಸಾಯನಿಕ ಕೀಟನಾಶಕವನ್ನು ನೀಡಬಹುದು. ಇದರಿಂದ ರೈತರಿಗೆ ಹಲವಾರು ರೀತಿ ಲಾಭ ಆಗುತ್ತೆ. ನೆಕ್ಸ್ಟ್ ಬಂದ್ರಿ ಮಿಶ್ರ ಬೇಸಾಯ. ಮಿಶ್ರ ಬೇಸಾಯದಲ್ಲಿ ಜಮೀನಲ್ಲಿ ಹಲವಾರು ರೀತಿಯ ಬೇಸಾಯವನ್ನು ಕೂಡ ಮಾಡುವುದರಿಂದ ಮತ್ತು ಅದರ ಜೊತೆಗೆ ಪಶುಸಂಗೋಪನೆ, ಕೋಳಿ ಸಾಗಾಣಿಕೆ, ಮೀನು ಸಾಗಾಣಿಕೆ, ಇನ್ನು ಹಲವಾರು ರೀತಿಯ ಚಟುವಟಿಕೆ ಮಾಡುವುದನ್ನ ಮಿಶ್ರ ಬೇಸಾಯ ಅಂತಾರ. ಮಿಶ್ರ ಬೇಸಾಯವು ಹಲವಾರು ರೀತಿಯ ಲಾಭವಾಗುತ್ತೆ. ಅದಂದ್ರೆ ಅವರ ಪ್ರತಿದಿನಾನು ಕೈಯಲ್ಲಿ ದುಡ್ಡು ಆಡುತ್ತದೆ. ಅದು ಹೇಗಂದ್ರೆ ಬೆಳೆ ಮೂಲಕ ಆದರೂ ಮತ್ತು ಪ್ರಾಣಿ ಹಾಲುಗಳಿಂದ, ಮೊಟ್ಟೆಗಳಿಂದ, ಇನ್ನು ಹಲವಾರು ರೀತಿಯಿಂದ ಅವರಿಗೆ ಲಾಭ ಆಗುತ್ತೆ. ಅವಳ ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ ಆಗುತ್ತದೆ. ಒಂದು ಬೆಳೆಗೆ ಬಿದ್ದ ರೋಗ ಇನ್ನೊಂದು ಬೆಳೆಗೆ ಹರಡುವುದಿಲ್ಲ. ಇದರಿಂದ ಒಂದು ಬೆಳೆ ನಾಶ ಆದ್ರೆ ಇನ್ನೊಂದು ನಾಶ ಮಾಡಲು ಅಡ್ಡ ಆಗುತ್ತಿದೆ.